ಹಾಗಾಗಿ ಕಮಲ್ ಖಿಲೇಗ ಅನ್ನೋದನ್ನ ಮಾಡ್ತೀವಿ, ತೋರಿಸ್ತೀವಿ ಸರ್. ನೋಡ್ತಾ ಇದ್ದೀನಿ ಮದುವೆ ಇದೆ, ಅವರೇ ನೋಡ್ತಾರ, ವಾತಾವರಣ ನೋಡ್ತಾರ, ಬಿಜೆಪಿ ಖಚಿತ ಗೆಲ್ಲುತ್ತಾ ಇದೆ, ವಿಜಯ ಇದೆ. ಅಲ್ಪಸಂಖ್ಯಾತರ ಮತ ಅವ್ರ ಕಡೆ ಇದೆ ಅಂತಾರೆ. ಅಲ್ಪಸಂಖ್ಯಾತರ ಮತ ಅವರು ಇರೋದು ಒಂದು ದೊಡ್ಡ ಪರಂಪರೆ. ಈ ಸರಿ ಇಲ್ಲಿಂದ ಏನು ಸ್ಥಳೀಯ ವಾತಾವರಣ ಇದೆ, ರಾಜಕಾರಣ ಇದೆ, ಒಂದೇ ಮನೆ ರಾಜಕಾರಣ ಇದೆ. ಅದಕ್ಕೆ ಅವ್ರನ್ನ ಬೇಸರ ಆಗ್ಯಾರ. ಈ ಸರಿ ನಿಶ್ಚಿತ ಬಿಜೆಪಿ ಓಟ್ ಕೊಡ್ತಾರ, ಇಲ್ಲ ನ್ಯೂಟ್ರಲ್ ಇರ್ತಾರ. ಅವ್ರು ಏನ್ ಬೆಂಬಲ ಸಿಗೋ ಅಪೇಕ್ಷೆ ಇದೆ, ಆ ಬೆಂಬಲ ಸಿಗಲ್ಲ. ಪಕ್ಷ ನಮಗೆ ನಾವು ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಗ್ಯಾರಂಟಿನೂ ಇಲ್ಲ, ಎಲ್ಲ ಸುಳ್ಳು. 2 ತಿಂಗಳು 3 ತಿಂಗಳು ಸಿಗ್ತಾ ಇಲ್ಲ. ಸೊ ಅದನ್ನು ಭ್ರಮ ನಿವೇಶ ಆಗಿದೆ. ಅದ್ರ ಮೇಲೆ ಗ್ಯಾರಂಟಿ ಮೇಲೆ ಅವ್ರು ಗ್ಯಾರಂಟಿ ಇಲ್ಲಕ್ ಬರಲ್ಲ. ನಮ್ಮ ಮೂಲಕ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ನಾನು ಮೂಲಕ ಹೇಳ್ತೀನಿ, ಇದು ಬಹಳ ಮಹತ್ವದ ಚುನಾವಣೆ. ಜನ ವಿಚಾರ ಮಾಡಿ ಓಟ್ ಕೊಡ್ಬೇಕು. ಬಡವರು ಸಾಮಾನ್ಯ ಕಾರ್ಯಕರ್ತ ಗುರುತು ಹಿಡಿದು ಈ ಬಿಜೆಪಿ ಪಾರ್ಟಿ ಟಿಕೆಟ್ ಕೊಟ್ಟಿದೆ, ಒಂದು ರಾಷ್ಟ್ರೀಯ ಪಕ್ಷ. ಇದು ವಿಚಾರ ಮಾಡಿ ಈ ಭಾಗದ ಅಭಿವೃದ್ಧಿ, ಈ ಭಾಗದ ಸಾಮಾನ್ಯ ಜನರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾಗ್ತದೆ. ಈ ನಮ್ಮ ಶ್ರೀನಿವಾಸ್ ಕ್ಯಾಂಡಿಡೇಟ್ ಗೆಲ್ಬೇಕಾಗ್ತದ. ನಾನು ಬಸವರಾಯನ್ ಬಂದೀನಿ, ಬಸವ ನಾಡಿನ ಬಂದೀನಿ, ಶರಣ್ ನಾಡಿನ ಬಂದೀನಿ ಸಂದೇಶ ಕೊಡ್ಲಕ್ಕ. ಇದು ಬಸವನಾಥ್ ಏನಿದಿಲ್ಲ, ಇವನು ಯಾರವ ಬರುತ್ತೆ, ಇವ ನಮ್ಮವ, ಇನ್ ನಮ್ಮವ. ಈ ಶ್ರೀನಿವಾಸ ಎಲ್ಲರೂ ನಮ್ಮವನ್ ತಿಳ್ಕೊಂಡು ಮತದಾನ ಕೊಡ್ಬೇಕು. ಇದು ಅವರು MLA ಮಾಡಬೇಕು. ಸರ್, ಬಿಜೆಪಿಗೆ ಇಲ್ಲಿ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈಗಾಗ್ಲೇ ಕೈದಾಳ ಆಗಿರ್ಬೋದು, ಹದಡಿ ಆಗಿರ್ಬೋದು, ಸುಮಾರು ಗ್ರಾಮ ಪಂಚಾಯತಿಗಳಿಗೆ ತೆರಳಿದಾಗ ಅಲ್ಲಿ ಅವರೇ ಮತದಾರರೇ ಕರೆದು ನಮ್ಮನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ನಾವು ಓಟ್ ನೀಡ್ತೇವೆ, ಬರ್ರಿ ನೀವೇ. ಇವಾಗ ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಬಿಜೆಪಿ ಅವ್ರು ಬಂದ್ರಪ್ಪ ಅಂತಂದು ಸ್ವಲ್ಪ ಇನ್ಲೆಟ್ ಹೊಡಿತಾ ಇದ್ರು. ಇವಾಗಿನ ವಾತಾವರಣದಲ್ಲಿ ಅವರೇ ಕರೆದು ನಮಗೆ, ಈಗ ಮೊನ್ನೆ ಎಲ್ಲ ನೋಡಿದ್ರೆ ಅಲ್ಪಸಂಖ್ಯಾತ ಮಹಿಳೆಯರು ಕೂಡ, ಪುರುಷರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಸರ್ವ ಜನನು ಕೂಡ ಕರೆದು ಒಂದು ಕುಂಕುಮ ಕೊಡುವಂತದ್ದಾಗಿರ್ಬೋದು, ಒಂದು ಉಡಿ ತುಂಬುವಂತದ್ದಾಗಿರ್ಬೋದು, ಪ್ರತಿ ಮನೆಯಲ್ಲೂ ಒಂದು ಅವರೇ ಸಮೇತ ಬರ್ರಕ ಊಟ ಮಾಡೋಗ್ರಿ ನೀವು ಬಿಜೆಪಿ ಅವರು ಅನ್ನೋ ಮಟ್ಟಿಗೆ ನಾವು ಈಗ ನಮ್ಮ ಬಿಜೆಪಿ ಬೆಳೆದಿದೆ. ಹಾಗಾಗಿ ಬಿಜೆಪಿಯಲ್ಲಿ ಕೂಡ ಈಗ ನಮ್ಮ ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿಗೂ ಕೂಡ ನಮ್ಮ ಬಿಜೆಪಿಯಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ತುಂಬಾ ಸಂತೋಷಕರ ವಿಷಯ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲ ಕ್ಯಾನ್ವಾಸ್ ಮಾಡ್ತಾ ಇದೀವಿ. ತುಂಬಾ ಸಂತೋಷದ ಒಳ್ಳೆ ವಾತಾವರಣ ಇದೆ. ಅತ್ಯಂತ ಜಯಶೀಲರನ್ನಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ ಈ ಸರಿ. ಸರ್, 5 ಗ್ಯಾರಂಟಿಯಲ್ಲಿ ಇವಾಗೆ ನೋಡ್ತಾ ಇದ್ದೀರಾ, ಈಗ ಒಬ್ರಿಗೆ ಬಂದ್ರೆ ಒಂದ್ ಮನೆಗೆ ಅತ್ತೆ ಸೊಸೆ ಎಲ್ಲರೂ ಇದ್ದಿರ್ತೀವಿ. ಅದ್ರಲ್ಲಿ ಅತ್ತೆಗ್ ಬಂದ್ರೆ ಸೊಸೆಗಿರಲ್ಲ, ಸೊಸೆಗ್ ಬಂದ್ರೆ ಅತ್ತೆಗಿರಲ್ಲ. ಇದು ಯಾ ನ್ಯಾಯ ಸರ್? ಯಾಕಂದ್ರೆ ಎಲ್ಲರೂ ಹೆಣ್ಮಗಳು ತಾನೆ, ಮನೇಲಿ ನಾನು ಹೆಣ್ಮಗಳು, ಇನ್ನೊಬ್ರು ಹೆಣ್ಮಗಳು. ಹಾಗಾಗಿ ಅತ್ತೆಗಿಲ್ಲ ಸೊಸೆಗಿಲ್ಲ ಅಂದಾಗ ಏನೋ ಒಬ್ಬ ಕುಟುಂಬ, ಒಂದು ಮಹಿಳೆಗೆ ಅಂದ್ರೆ ಈಗ ಒಂದು ಕುಟುಂಬದಲ್ಲಿ 4 ಜನ ಮಹಿಳೆಯರು ಇರ್ತಾರೆ. ಅದೇ 2,000 ಯಾವ ರೀತಿ ಸಾಧ್ಯ? ಈಗ ಗಂಡನ್ ದುಡ್ಡು ತಗೊಂಡು ಹೆಂಡತಿ ಕೊಟ್ಟಂಗಿದೆ, ಆ ರೀತಿ ಆಗಿದೆ 2,000. ಬಸ್ನವ್ರು ನೋಡಿದ್ರೆ ಬಸ್ನವರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಅವರಿಗೆ ಕೂಡ ಇನ್ನು ಡ್ರೈವರ್ದು ಅಮೌಂಟ್ ಹೋಗ್ತಾ ಇದೆಯಲ್ಲ ಗೊತ್ತಿಲ್ಲ ಸರ್. ಆಮೇಲೆ ಪೆಟ್ರೋಲಿಗೂ ಡೀಸೆಲ್ಗೂ ದುಡ್ಡು ಇದೆಯಲ್ಲ ಸರ್ಕಾರದಲ್ಲಿ, ಅದಕ್ಕಂತೂ ಹೇಳಕ್ ಇಷ್ಟ ಪಡ್ತೀನಿ ಸರ್. ಈಗ ನಮಗೆ ಎಲ್ಲ ಈಗ ಅಲ್ಪಸಂಖ್ಯಾತ ಮತದಾರ ಬಂಧುಗಳು ಸುಮಾರಾಗಿ ಅವರೇ ಕೂಡ ಅಣ್ಣ ನಾವ್ ಈ ಸರಿ ಎಲ್ಲ ಬಿಜೆಪಿ ಸಪೋರ್ಟ್ ಮಾಡ್ತೀವಿ. ಮೊದ್ಲೆಲ್ಲ ಅವರು ಏನು ಹೇಳ್ತಿರ್ಲಿಲ್ಲ, ಪಕ್ಕ ಕಾಂಗ್ರೆಸ್ಸಿನ ಒಂದು ಅವ್ರ ಕುಟುಂಬ ಆಗಿತ್ತು. ಹಾಗಾಗಿ ಈಗ ಅವರು ಕಮಲ ಕುಟುಂಬಕ್ಕೆ ಟರ್ನ್ ಓವರ್ ಆಗ್ತಾ ಇದ್ದಾರೆ. ಹಾಗೆ ಮತದಾರ ಬಂಧುಗಳಿಗೆ ಎಲ್ಲರೂ ಕೂಡ ಈಗಿನ ಪ್ರಪಂಚ ಈಗ ನೋಡ್ತಾ ಇದ್ದೀರಾ, ಈಗ ನಮ್ಮ ಪ್ರಧಾನ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು. ಯಾಕಂದ್ರೆ ನಮ್ಮ ಈಗ ಇಡೀ ಕರ್ನಾಟಕ ರಾಜ್ಯನೇ ತಿರುಗಿ ನೋಡೋ ಅಂತ, ಈಗ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಸುಮಾರಾಗಿ ಎಲ್ಲಾ ಕಡೆ ಎಲೆಕ್ಷನ್ ಕೂಡ ನಡೀತಾ ಇದೆ. ಹಾಗಾಗಿ ಮತದಾರ ಬಂಧುಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ, ಅತ್ಯಂತ ಅಮೂಲ್ಯ ಮತದಿಂದ ಶ್ರೀನಿವಾಸ್ ದಾಸ್ಕರಪ್ಪನವರಿಗೆ ಜಯಶೀಲರನ್ನಾಗಿ ಮಾಡ್ಬೇಕಾಗಿ ತಮ್ಮಲ್ಲಿ ಪಾದಗಳಿಗೆ ನಮಸ್ಕರಿಸಿ ಕೇಳ್ತಾ ಇದ್ದೀನಿ. ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಎಲ್ಲರೂ ಪ್ರಜ್ಞಾವಂತ ಮತದಾರ ಬಂಧುಗಳಾಗಿದ್ದಾರೆ ಸರ್ ಇವಾಗ.